ಧರ್ಮಸ್ಥಳದಲ್ಲಿ ಸರಣಿ ಹತ್ಯೆಗಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ಅಲ್ಲಿ ನಡೀತಾ ಇದೆ. ಕಾಡಿನಲ್ಲಿ ಸಮಾಧಿಯನ್ನ ಅಗಿಯುವಂತಹ ಕಾರ್ಯವನ್ನ ನಡೆಸಲಾಗ್ತಾ ಇದೆ. SIT ನೇತೃತ್ವದಲ್ಲಿ ಅಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದೆ. ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸ್ಥಳಕ್ಕೆ ಈಗಾಗಲೇ IPS ಅಧಿಕಾರಿ ಅನುಚೇತ್ ಅವರು ಕೂಡ ಆಗಮಿಸಿದ್ದಾರೆ. SIT ತಂಡ ತನಿಖೆಯನ್ನು ತೀವ್ರಗೊಳಿಸ್ತಾ ಇದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಲ್ಲಿ ಫೋರೆನ್ಸಿಕ್ ತಜ್ಞರು ಕೂಡ ಆಗಮಿಸಿದ್ದಾರೆ. ಎಲ್ಲ ರೀತಿಯ ಕಾನೂನಾತ್ಮಕವಾಗಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೇಕು ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿ ಈಗ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳದಲ್ಲಿ ಈಗ ಅಗಿಯುವಂತಹ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಆಗ್ತಾ ಇದೆ. ಕಳೆದ 2 ಗಂಟೆಗಳಿಂದ ಅಲ್ಲಿ ನಡೀತಾ ಇದೆ ಬೆಳವಣಿಗೆಗಳು ಆ ಸ್ಥಳದಲ್ಲಿ. ಸೊ ನಿನ್ನೆ 13 ಸ್ಥಳಗಳನ್ನು ಗುರುತು ಮಾಡಲಾಗಿತ್ತು. ದೂರುದಾರ ಗುರುತಿಸಿದಂಥ 13 ಸ್ಥಳಗಳಲ್ಲಿ ಇವತ್ತು ಒಂದು ಭಾಗದಲ್ಲಿ ಅಲ್ಲಿ ಈಗ ಉತ್ಖನನಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ನಡೀತಾ ಇದೆ. 13 ಕಡೆ ಮೃತದೇಹಗಳನ್ನು ಹೂತಿರುವಂಥ ಪಾಯಿಂಟ್ ಮಾಡಲಾಗಿತ್ತು. ಇವತ್ತು ಅಲ್ಲಿ ಉತ್ಖನನ ಮಾಡುವಂತಹ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಅಂದರೆ ಆ ಉತ್ಖನನ ಕಾರ್ಯದ ವಿಡಿಯೋ ಶೂಟನ್ನು ಕೂಡ ಮಾಡಲಾಗ್ತಾ ಇದೆ. ಕಾನೂನಾತ್ಮಕವಾಗಿ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಕ್ರಿಯೆಗಳಾಗಬೇಕು ಅದೆಲ್ಲವನ್ನು ಕೂಡ ನಡೆಸಿ ಈಗ ಕುತೂಹಲಕಾರಿ ಘಟ್ಟವನ್ನು ತಲುಪಿದೆ. ಧರ್ಮಸ್ಥಳದ ಕಾಡಿನಲ್ಲಿ ಸಮಾಧಿ ಅಗಿಯುವಂತಹ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಇನ್ನು ಕಳೆದ 4 ದಿನಗಳಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ನಡೀತಾನೇ ಇದೆ. ಆರಂಭದಲ್ಲಿ 2 ದಿನಗಳ ಕಾಲ ಸಾಕ್ಷಿ ದೂರುದಾರನನ್ನ ವಿಚಾರಣೆ ನಡೆಸಲಾಗಿತ್ತು. SIT ಅಧಿಕಾರಿಗಳು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಆತನಿಂದ ಉತ್ತರವನ್ನು ಪಡ್ಕೊಂಡಿದ್ರು. ಅದಾದ ನಂತರ ನಿನ್ನೆ ಆತನನ್ನ ಆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಎಲ್ಲೆಲ್ಲ ಆ ಒಂದು ಮೃತದೇಹಗಳನ್ನು ಹೂತು ಹಾಕಿದ್ದೀನಿ ಅನ್ನುವಂತಹ ಒಂದು ವಿಚಾರಗಳನ್ನು ಆತ ಉಲ್ಲೇಖಿಸಿದ್ನು. ಆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಸ್ಥಳ ಮಹಜರನ್ನ ನಡೆಸಲಾಗಿದೆ. ಅದರ ಜೊತೆಗೆ ಪಾಯಿಂಟ್ಗಳನ್ನು ಕೂಡ ಮಾಡಲಾಗಿತ್ತು. ಸೊ ಇವತ್ತು ಅಲ್ಲಿ ಉತ್ಖನನ ಮಾಡುವಂತಹ ಕಾರ್ಯವನ್ನ ಈಗ ನಡೆಸ್ತಾ ಇದ್ದಾರೆ. ಇದಿಷ್ಟು ಈವರೆಗಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.